ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್, ಹಾಗೆ ಕ್ಲಿಕ್ ಮಾಡಿ ಈ ಗಂಟೆ ಮೇಲೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸುದರ್ಶನ್. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ವಾಟ್ಸಪ್ ಹೊಸ ಅಪ್ಡೇಟ್ ಬಗ್ಗೆ ಮಾತಾಡೋಣ. ವಾಟ್ಸಪ್ ಹೊಸ ಅಪ್ಡೇಟಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಅಥವಾ ಗೇಮ್ ಅಥವಾ ಹೇಗೆ ನಾವು ವಾಟ್ಸಪ್ದಲ್ಲಿ ಕಳಿಸ್ಬೇಕಂತ ಹೇಳಿ ಮಾತಾಡೋಣ. ಸೊ ಗೈಸ್, ಫಸ್ಟ್ ಆಫ್ ಆಲ್ 5,000 ಸಬ್ಸ್ಕ್ರೈಬರ್ಸ್ಗಳಿಗೆ ತುಂಬ ಧನ್ಯವಾದಗಳು. ಹೀಗೆ ನಮ್ಮನ್ನು ಬೆಂಬಲಿಸ್ತಾ ಇರಿ. ವಾಟ್ಸಪ್ ನಮ್ಮ ಚಾನಲ್ ಅಪ್ಡೇಟ್ಸ್ ಬಗ್ಗೆ ಮಾತಾಡಬೇಕಪ್ಪ ಅಂದರೆ ಇವಾಗ ನಾನು ಅಪ್ಡೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನನಗೆ ಇವಾಗ ಫಸ್ಟ್ ಆಫ್ ಆಲ್ 3 ಆಪ್ರೇಷನ್ಸ್ ಆಗಿದೆ ಕಾಲಿಗೆ. ಇವಾಗ ನನಗೆ ನಿಲ್ಲೋಕ್ಕೂ ಕೂಡ ಆಗಲ್ಲ. ಸೊ ಮೇ ಬಿ ಇನ್ನೂ ಒಂದು 2.5-3 ತಿಂಗಳಲ್ಲಿ 10,000 ಸಬ್ಸ್ಕ್ರೈಬರ್ಸ್ ಆಗ್ಬೋದು. ಸೊ 10,000 ಸಬ್ಸ್ಕ್ರೈಬರ್ಸಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಚಾನಲ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀನಿ. ಚಾನಲ್ ಲೋಗೋ ಆಗಿರಲಿ, ಚಾನಲ್ ಇಂಟ್ರೋ ಆಗಿರಲಿ, ಅಥವಾ ಚಾನಲ್ನಲ್ಲಿ ಲೈವ್ ಬರೋದಾಗಿರಲಿ, ಅಥವಾ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯ ವೀಡಿಯೋಸ್ ಅಂದರೆ ನಾನು ನಿಂತು ವೀಡಿಯೋಸ್ ಮಾಡ್ತೀನಿ. ಇವಾಗ ನನಗೆ ನಿಲ್ಲಕ್ಕಾಗಲ್ಲ. ಸೊ ಆವಾಗ ನಾನು ಚಾನಲ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ತುಂಬ ಸಾರಿ ಚಾನಲ್ ಅಪ್ಡೇಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ. ಈ ವಿಡಿಯೋ ಶುರು ಮಾಡ್ಕೊ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಯಾಕಂದರೆ ನಾವು ಇದೇ ಥರ ಒಂದು ಒಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಗೆಳೆಯರೇ, ಇವಾಗ ಮಾತಾಡೋಣ ವಾಟ್ಸಪ್ ಹೊಸ ಅಪ್ಡೇಟ್ ಬಗ್ಗೆ. ನಿಮ್ಗೆ ಗೊತ್ತಿರ್ಬೋದು, ಈ ಅಪ್ಡೇಟಲ್ಲಿ ನಾವು ಸಾಂಗ್ಸ್ ಆಗಲಿ, ಫೋಟೋಸ್ ಆಗಲಿ, ವೀಡಿಯೋಸ್ ಆಗಲಿ ಅಥವಾ PDF ಫೈಲ್ಸ್ ಮಾತ್ರ ಕಳಿಸ್ಬೋದು. ನಮಗೆ ಆ್ಯಪ್ಸ್ ಅಥವಾ ಗೇಮ್ಸ್ ಕಳಿಸೋ ಯಾವುದೇ ಆಪ್ಷನ್ ಇಲ್ಲ. ಆದರೆ ಇವಾಗ ಬರೋ ಅಪ್ಡೇಟಲ್ಲಿ ನೀವು ಯಾವುದೇ ಅಪ್ಲಿಕೇಶನ್ ಅಥವಾ ಗೇಮ್ಸ್ ಜೊತೆ ಯಾವುದೇ ಥರದ ಒಂದು ಫೈಲನ್ನು ವಾಟ್ಸಪ್ ಮುಖಾಂತರ ಕಳಿಸ್ಬೋದು. ಈ ಅಪ್ಡೇಟ್ ಅಂತೂ ಇನ್ನೂ ಬರೋದ್ರಲ್ಲಿದೆ, ಇನ್ನೂ ಬಂದಿಲ್ಲ. ಆದರೆ ಇವಾಗ ನಾವು ಹೇಗೆ ಕಳಿಸ್ಬೋದು ಆ್ಯಪ್ ಅಥವಾ ಗೇಮ್ ವಾಟ್ಸಪ್ ಮುಖಾಂತರ ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಫೈಲ್ ಎಕ್ಸ್ಪ್ಲೋರರ್ ಏನಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿ ನಿಮ್ಮ ಒಂದು ಯಾವುದೇ ಅಪ್ಲಿಕೇಶನ್ ಕಳಿಸೋದಿದೆ ಆ ಅಪ್ಲಿಕೇಶನ್ನ ಓಪನ್ ಮಾಡಬೇಕು. ಈ ಥರ ನನಗೆ ಕೈನ್ ಮಾಸ್ಟರ್ ಈ ಅಪ್ಲಿಕೇಶನ್ ಕಳಿಸೋದಿದೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ಯಾವುದೇ ಒಂದು ವಾಟ್ಸಪ್ ಆಪ್ಷನ್ ಇಲ್ಲ ಅಂತ. ಈಗ ಏನು ಮಾಡ್ಬೇಕಂದ್ರೆ ಇದನ್ನು ಮತ್ತೆ ಸೆಲೆಕ್ಟ್ ಮಾಡಿ ರೀನೇಮ್ ಮಾಡಬೇಕು. ರೀನೇಮ್ ಏನು ಮಾಡಬೇಕಪ್ಪ ಅಂದರೆ ಈ ಲಾಸ್ಟಿಗೆ ನಿಮಗೆ .apk ಅಂತ ಇರುತ್ತೆ. APK ಅನ್ನು ತೆಗೆದು, ಸೊ ಇದನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀನಿ ನಾನು ಹೆಸರು. .apk ಅಂತ ಇರೋದು ಲಾಸ್ಟನ್ನು ತೆಗೆದು .txt ಅಂತೇಳಿ ಸರ್ಚ್ ಮಾಡಿ ಓಕೆ ಮಾಡಬೇಕು. ಸೊ ನೋಡ್ಬೋದು ಇವಾಗ .txt ಫೈಲ್ ಆಗಿದೆ ಅಂತೇಳಿ. ಸೊ ಇವಾಗ ನಾನು ಸೆಲೆಕ್ಟ್ ಮಾಡಿ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇವಾಗ ವಾಟ್ಸಪ್, ಫೇಸ್ಬುಕ್ ಎಲ್ಲ ಆಪ್ಷನ್ ಬರ್ತಾ ಇದೆ ಅಂತೇಳಿ. ಸೊ ಇದು ಹೇಗೆಪ್ಪ ಅಂತ ಇವಾಗ ನಿಮಗೆ ತಿಳಿಸ್ತೀನಿ. ವಾಟ್ಸಪ್ಪಲ್ಲಿ ನೀವು ಮೆಸೇಜಸನ್ನು ಕಳಿಸ್ಬೋದು. ಸೊ ಈ ಥರ TXT ಅಂತ ಚೇಂಜ್ ಮಾಡೋದ್ರಿಂದ ಏನಾಗೋದಂದರೆ ನಿಮ್ಮ ವಾಟ್ಸಪ್ ಏನು ತಿಳ್ಕೊಳ್ಳುತ್ತೆ, ಇದು ಒಂದು ಯಾವುದೇ ಆ್ಯಪ್ ಅಥವಾ ಗೇಮ್ ಅಲ್ಲ, ಜಸ್ಟ್ ಒಂದು TXT ಅಂದರೆ ಟೆಕ್ಸ್ಟ್ ಫೈಲು ಅಂತ ತಿಳ್ಕೊಳ್ಳುತ್ತೆ. ಸೊ ಇವಾಗ ವಾಟ್ಸಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾರಿಗೆ ಈ ಅಪ್ಲಿಕೇಶನ್ ಕಳಿಸೋದಿದೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕು. ನಾನು ಸುದರ್ಶನ್ ಅಂತೇಳಿ ನನ್ನ ಸೆಕೆಂಡ್ ಅಕೌಂಟ್ಗೆ ಇದನ್ನು ಸೆಂಡ್ ಮಾಡ್ತೀನಿ. ನೋಡ್ಬೋದು ಇವಾಗ ಯಾವ ಥರ ಒಂದು ಅಪ್ಲಿಕೇಶನ್ ಗೇಮ್ ಹೋಗ್ತಾ ಇದೆ ಅಂತ ಹೇಳಿ. ಸೊ ಗೈಸ್, ನೀವು ಅಪ್ಲಿಕೇಶನ್ನ ಕಳಿಸಿದ ಮೇಲೆ ಏನು ಮಾಡ್ಬೇಕಂದ್ರೆ ನಿಮ್ಮ ಯಾವ ಫ್ರೆಂಡ್ ಇರ್ತಾನಲ್ಲ ಅವ್ನ ಮೊಬೈಲನ್ನು ಓಪನ್ ಮಾಡಿ, ಅವ್ನ ಮೊಬೈಲ್ನಲ್ಲಿ ಎಕ್ಸ್ಪ್ಲೋರರ್ ಇರ್ತಲ್ವ ಅದನ್ನು ಓಪನ್ ಮಾಡಿ ವಾಟ್ಸಪ್ಗೆ ಹೋಗೋಕ್ಕೆ ಹೇಳ್ಬೇಕು ಅವನಿಗೆ. ಸೊ ಈ ಥರ ನೀವು ಎಕ್ಸ್ಪ್ಲೋರರಲ್ಲೇ ವಾಟ್ಸಪ್ಪನ್ನು ಓಪನ್ ಮಾಡಿ ಮೀಡಿಯಾಗೆ ಹೋಗಿ ಇಲ್ಲಿ ಒಂದು ವಾಟ್ಸಪ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ, ಇಲ್ಲಿ ನೋಡ್ಬೋದು. ಇಲ್ಲಿ ರಿಸೀವ್ ಅಂತ ಆಪ್ಷನ್ ಬಂದಿರುತ್ತೆ. ರಿಸೀವ್ ಆಪ್ಷನ್ ಮೇಲೆ ಹೋಗಿ ಆ ಒಂದು TXT ಫೈಲ್ ಏನು ಬಂದಿರುತ್ತಲ್ವ ಅದನ್ನು TXT ಅಂತ ತೆಗೆದು ವಾಪಸ್ APK ಅಂತ ಮಾಡಬೇಕು. ಆ APK ಅಂತ ಮಾಡಿದ ಕೂಡಲೇ ಮತ್ತೆ ಅದು ಒಂದು ಅಪ್ಲಿಕೇಶನ್ ಫಾರ್ಮ್ಗೆ ಬಂದುಬಿಡುತ್ತೆ. ಅವರು ಆರಾಮಾಗಿ ಆ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಬೋದು. ಸೊ ನಿಮ್ಗೆ ಗೊತ್ತಾಗಿರ್ಬೋದು ಅನಿಸ್ತೀನಿ, ನೀವು ಅಪ್ಲಿಕೇಶನ್ ಅಥವಾ ಬರೀ ಅಪ್ಲಿಕೇಶನ್ ಅಂತ ಇಲ್ಲ, ಯಾವುದೇ ಒಂದು ಬೇರೆ ಫೈಲ್ ಕೂಡ ನೀವು ಈ ಮೆಥಡಿಂದ ಕಳಿಸ್ಬೋದು. ಜಸ್ಟ್ ಅದರದ ಲಾಸ್ಟ್ ಎಕ್ಸ್ಟೆನ್ಷನ್ ಏನಿರುತ್ತೆ ಅದನ್ನು ತೆಗೆದು TXT ಅಥವಾ MP3 ಈ ಥರ ಒಂದು ಹಾಕಿ ಸೆಂಡ್ ಮಾಡಿಬಿಡ್ಬೇಕು. ಸೊ ಅವ್ರಿಗೆ ಯಾರಿಗೆ ರಿಸೀವ್ ಆಗುತ್ತಲ್ಲ ಅವರು ಎಕ್ಸ್ಪ್ಲೋರರಲ್ಲಿ ಹೋಗಿ ವಾಪಸ್ ಆ TXT ಅಂತ ಇರೋದನ್ನು ಯಾವ ಎಕ್ಸ್ಟೆನ್ಷನ್ ಇರುತ್ತೆ ಅದನ್ನು ಹಾಕಿ ವಾಪಸ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಟಿಲ್ ದೆನ್, ಜೈ ಹಿಂದ್, ಜೈ ಕರ್ನಾಟಕ.